ರಾಷ್ಟ್ರ ರಾಜಧಾನಿಯಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸಿದ ಬಿಜೆಪಿ ಕಮಲ ಪಡೆಯ ಹೊಡೆತಕ್ಕೆ ಆಪ್ ಅಪ್ಪಚ್ಚಿಯಾಗ್ಬಿಟ್ಟಿದೆ. ಪೊರ್ಕೆ ಈಗ ಮೂಲೆ ಸೇರ್ಕೊಂಡಿದೆ. ಆಪ್ ಪಕ್ಷದ ಘಟಾನುಘಟಿ ನಾಯಕರೇ ಸೋಲನ್ನು ಅನುಭವಿಸಿದ್ದಾರೆ. ಕಮಲ ಕೇಕೆ ಹಾಕಿದೆ. ಕಾಂಗ್ರೆಸ್ ಅಂತೂ ಬಿಡಿ, ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ ಶೂನ್ಯ ಸಾಧನೆ. ಕೇಸರಿ ಆರ್ಭಟಕ್ಕೆ ಮೇಲೆ ಏಳಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ, ಆಪ್ನ ಘಟಾನುಘಟಿಗಳ ನಾಯಕರು ಕೂಡ ಸೋತೋದ್ರು. ದೆಹಲಿ ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದೆ. ಸಹಜವಾಗಿ ನರೇಂದ್ರ ಮೋದಿ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜನರೇ ಸರ್ವಶ್ರೇಷ್ಠ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಅಭಿವೃದ್ಧಿ ಗೆಲ್ಲುತ್ತೆ, ಉತ್ತಮ ಆಡಳಿತ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಬಿಜೆಪಿಗೆ ಆಶೀರ್ವಾದ ಮಾಡಿರುವಂತಹ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಆಂಟಿ ಇನ್ಕಂಬೆನ್ಸಿ ಅಂತ ನಾವೇನು ಹೇಳ್ತೀವಿ, ವಿರೋಧಿ ಅಲೆ. ಇನ್ನು ಆಡಳಿತ ವಿರೋಧಿ ಅಲೆಯೇ ಬಹುಶಃ ಬಿಜೆಪಿಗೆ ಪ್ರಮುಖವಾಗಿ ವರದಾನ ಆಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮುಖಚಹರೆ ಅದು ಕೂಡ ವರ್ಕೌಟ್ ಆಗಿದೆ. ಮೋದಿಯವರನ್ನು ಮುಂದಿಟ್ಟು ನಡೆಸಿದಂತಹ ಪ್ರಚಾರ, ಆಪ್ನ ಹಲವು ವಿವಾದಗಳನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡಿತ್ತು. ಸಾಲು ವಿವಾದಗಳಲ್ಲಿ ಆಪ್ ನಾಯಕರೇನು ಸಿಕ್ಕಾಕ್ತಾ ಬಂದರು. ಸೊ ಶೀಶ್ ಮಹಲ್ ನಿರ್ಮಾಣ ಆಗಿರ್ಬೋದು, ಯಮುನಾ ನದಿ ಸ್ವಚ್ಛತೆ ವಿಚಾರ ಆಗಿರ್ಬೋದು, ಅಥವಾ ದೆಹಲಿಯಲ್ಲಿರುವಂಥ ವಾಯು ಮಾಲಿನ್ಯ ವಿಚಾರ. ಸೊ 68% ಮಧ್ಯಮ ವರ್ಗದ ಕುಟುಂಬಗಳ ಟಾರ್ಗೆಟ್ ಮಾಡಿದರು. ಆ ಕುಟುಂಬಗಳಿಂದ ವೋಟ್ಗಳು ಬರಬೇಕು ಅಂತೇಳಿ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಘೋಷಣೆ ಮಾಡಿದ್ದು, ಜೊತೆಗೆ ಸಿಲಿಂಡರ್ ರಿಯಾಯಿತಿ ದರದಲ್ಲಿ ಕೊಡುವಂಥ ವಿಚಾರವನ್ನು ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿರುವಂಥದ್ದು, ಮಹಿಳೆಯರಿಗೆ ಹಣ ಹಾಕೋ ವಿಚಾರ, ವಿದ್ಯುತ್ ಉಚಿತ ಕೊಡೋ ಭರವಸೆಗಳು, ಅಂದರೆ ಏನು ಗ್ಯಾರಂಟಿ ಕೇಜ್ರಿವಾಲ್ ಅವರು ಹೇಳಿದರು ಅದೇ ರೀತಿಯಾದಂಥ ಗ್ಯಾರಂಟಿಗಳನ್ನು ಬಿಜೆಪಿ ಕೂಡ ಅನೌನ್ಸ್ ಮಾಡಿತ್ತು. ಆ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿತ್ತು ಬಿಜೆಪಿ. ಇನ್ನು ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಇದು ದೆಹಲಿ ಜನರನ್ನ ಕೆರಳಿಸಿತ್ತು. ಎಷ್ಟೇ ಇದ್ರೂ ಕೂಡ ಈ 12 ವರ್ಷಗಳಲ್ಲಿ ನಾವು ಅಭಿವೃದ್ಧಿ ಅಂತ ಅಂದರೂ ಕೂಡ ಅದು ಆಗಿಲ್ಲ ಅಷ್ಟು ಮಟ್ಟಿಗೆ ಅಂತೇಳಿ. ಸೊ ಡಬಲ್ ಎಂಜಿನ್ ಸರ್ಕಾರ ಇದ್ದರೆ, ಅಂದರೆ ದೆಹಲಿಯಲ್ಲೂ ಬಿಜೆಪಿ ಇದ್ದು ಕೇಂದ್ರದಲ್ಲೂ ಬಿಜೆಪಿ ಇದ್ದಾಗ ಅಭಿವೃದ್ಧಿ ಅನ್ನುವಂಥದ್ದು ಇನ್ನೂ ಫಾಸ್ಟಾಗಿ ಆಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಬಿಜೆಪಿ ನಾಯಕರುಗಳು ಮೂಡಿಸೋದರಲ್ಲಿ ಸಫಲರಾಗಿದ್ದಾರೆ ಈಗ ದೆಹಲಿಯ ಜನರು. ಸೊ ದೆಹಲಿಯ ಜನ ಹಾಗಾಗಿನೇ ತುಂಬ ಯೋಚನೆ ಮಾಡಿ ಅಳೆದು ತೂಗಿ ಬಿಜೆಪಿಯ ನಾಯಕರುಗಳನ್ನು ಈಗ ಗೆಲ್ಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಈ ಒಂದು ಗೆಲುವಿನ ಬಗ್ಗೆ, ಹಾಗೆ ಆಪ್ನಲ್ಲಾಗಿರುವಂಥ ಒಂದು ಸೋಲು, ಏನು ಘಟಾನುಘಟಿ ನಾಯಕರು ಸೋತರು ಅದ್ರ ಬಗ್ಗೆ ಹೇಳ್ತಾ ಇದ್ರು. ಹರೀಶ್, ನೀವು ಹೇಳ್ತಾ ಇದ್ರಿ ಆಪ್ನಲ್ಲಿ ಪ್ರಮುಖ ನಾಯಕರ ಒಂದು ಸೋಲು ಆಗಿರುವಂಥ ಒಂದು ವಿಚಾರ. ಬಿಜೆಪಿಗೆ ಗೆಲುವಿಗೆ ಪ್ರಮುಖವಾದಂತಹ ಕಾರಣಗಳಾಗಿದ್ದು ಯಾವ ವಿಚಾರಗಳು ಅನ್ನುವಂಥದ್ದನ್ನು ಮಾತಾಡ್ತೋಣ. ಒಂದು, ಗ್ಯಾರಂಟಿ ಸ್ಕೀಮ್ಗಳನ್ನು ಅವರು ಕೂಡ ಘೋಷಣೆ ಮಾಡಿರುವಂಥದ್ದು ಕೂಡ ವರ್ಕೌಟ್ ಆಗಿರ್ಬೋದು. ಜೊತೆಗೆ ಈ ಭ್ರಷ್ಟಾಚಾರವನ್ನು ನಾವು ತೊಡೆದಾಕ್ತೀವಿ ಅಂತ ಪೊರ್ಕೆ ಸಿಂಬಲ್ ಇಟ್ಕೊಂಡು ಬಂದಂತಹ ಆಪ್ನ ನಾಯಕರುಗಳು, ಸೊ ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ರ ಬಗ್ಗೆ ಬಹುಶಃ ಬಿಜೆಪಿ ತುಂಬ ಚೆನ್ನಾಗಿ ಅದನ್ನು ದೆಹಲಿಯ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಬಿಜೆಪಿ ಇವತ್ತು ಕಮಲ ಅರಳೋದಕ್ಕೆ ಸಾಧ್ಯವಾಗಿದೆಯಾ ಅಂತೇಳಿ ಏನ್ ಕಾರಣಗಳನ್ನ ಕೋಟ್ ಮಾಡ್ತೀರಿ ಹರೀಶ್? ಹೌದು ರೆಹಮಾನ್, ಮುಖ್ಯವಾಗಿ ಕೇಜ್ರಿವಾಲ್ ಅವರು ಗ್ಯಾರಂಟಿಗಳನ್ನ ಏನು ಘೋಷಣೆಯನ್ನ ಮಾಡಿ ಇಂಪ್ಲಿಮೆಂಟ್ ಮಾಡಿ 2020 ಚುನಾವಣೆಯಲ್ಲಿ ಒಂದು ಅತ್ಯದ್ಭುತ ಗೆಲುವನ್ನು ಸಾಧಿಸಿದ್ರು. ಮತ್ತೆ ಆ ಗ್ಯಾರಂಟಿಗಳಿಂದಲೇ ಮತ್ತೆ ಈ ಬಾರಿಯ ಚುನಾವಣೆಯನ್ನು ಗೆಲ್ತೀನಿ ಅನ್ನುವಂತಹ ವಿಶ್ವಾಸದಲ್ಲಿದ್ದರು. ಆದರೆ ಬಿಜೆಪಿ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದಿಷ್ಟು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿ, ನಾವು ಆಮ್ ಆದ್ಮಿ ಪಕ್ಷ ಏನು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದೆ ಅದನ್ನು ಕೂಡ ಮುಂದುವರಿಸ್ತೀವಿ, ಅದ್ರ ಜೊತೆಗೆ ಇನ್ನಷ್ಟೊಂದಷ್ಟು ನಮ್ಮ ಗ್ಯಾರಂಟಿಗಳನ್ನ ಆ್ಯಡ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೆ ಮೋದಿಯೇ ಗ್ಯಾರಂಟಿ ಅನ್ನುವಂಥದ್ದನ್ನ ಹೇಳಿದ್ರು. ಬಹುಮುಖ್ಯವಾಗಿ ಈಗ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಡುವೆ ಸಂಘರ್ಷ ಪ್ರತಿನಿತ್ಯ ನಡೀತಾನೆ ಇತ್ತು. ಈ ಸಂಘರ್ಷ ಕೂಡ ದೆಹಲಿ ಜನತೆಗೆ ಎಲ್ಲ ಒಂದ್ ಕಡೆ ಇರುಸುಮುರುಸಾಗಿತ್ತು. ಈ ಪ್ರತಿದಿನ ಸಂಘರ್ಷ, ಇಲ್ಲ ಕೇಜ್ರಿವಾಲ್ ಅವರು ಸಕ್ಸೇನಾ ವಿರುದ್ಧ ಹೋರಾಟವನ್ನ ಮಾಡ್ತಾರೆ, ಇಲ್ಲ ಸಕ್ಸೇನಾ ಅವರು ಕೇಜ್ರಿವಾಲ್ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಇದೇನೋ ಸರಿ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಜನತೆಗೂ ಇರುಸುಮುರುಸಾಗ್ತಾ ಇತ್ತು. ಹೀಗಾಗಿ ಈ ಬಾರಿ ಬಿಜೆಪಿಗೆ ಒಂದು ಅವಕಾಶವನ್ನ ಕೊಟ್ಟಿರಬಹುದು. ಮತ್ತೆ ಸತತ 27 ವರ್ಷಗಳಿಂದ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿತ್ತು. ಈಶಾನ್ಯ ರಾಜ್ಯಗಳಲ್ಲಿಯೂ ಕೂಡ ಎಲ್ಲಿ ಬಿಜೆಪಿ ನೆಲೆಯೇ ಇಲ್ಲ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಒಂದು ಪ್ರಯತ್ನವನ್ನು ಮಾಡಿ ಅಧಿಕಾರ ಹಿಡಿಯುವಂಥ ಕೆಲಸವನ್ನು ಮಾಡಿತ್ತು. ಆದರೆ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಬಿಜೆಪಿಗೆ ಆಗಿರಲಿಲ್ಲ. ಹಾಗಾಗಿ ಈ ಬಾರಿ ಸಾಕಷ್ಟು ಎಫರ್ಟನ್ನು ಬಿಜೆಪಿ ಹಾಕಿತ್ತು. ಮುಖ್ಯವಾಗಿ ದೆಹಲಿಯ ಅಧಿಕಾರ ಅಂತಂದರೆ ಅದು ಕೇಂದ್ರ ಸರ್ಕಾರ ಜೊತೆಗೆ ಅಧಿಕಾರ ಹಂಚಿಕೆ ಆಗಿರುತ್ತೆ. ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ. ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಂಡರ್ಲೇ ಇರುತ್ತೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ ಮಾತ್ರ ಇದು ರಾಜ್ಯ ಸರ್ಕಾರ ಮತ್ತು ದೆಹಲಿ ಸರ್ಕಾರದ ಅಂಡರಲ್ಲಿ ಬರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಜನರು ಕೂಡ ಅದನ್ನೇ ಗಮನಿಸಿದ್ರು. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಒಂದು ವೇಳೆ ಬಿಜೆಪಿ ಸರ್ಕಾರ ಬಂದಿದ್ದೆ ಆದಲ್ಲಿ ದೆಹಲಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತಿಸಿರಬಹುದು. ಜೊತೆಗೆ ಮುಖ್ಯವಾಗಿ ಕಾಸ್ಟ್ ಕಾಂಬಿನೇಷನ್ ಅನ್ನ ಚೆನ್ನಾಗಿ ಮಾಡ್ತು ಬಿಜೆಪಿ. ಜಾಟ್ ಸಮುದಾಯ
ಹರಿಯಾಣದಲ್ಲಿ ಕಾಂಗ್ರೆಸ್ ಜೊತೆಗೆ ನಿಂತಿತ್ತು. ಮತ್ತೆ ಅದು ಬಿಜೆಪಿಯ ವಿರುದ್ಧ ಇರಬಾರ್ದು, ಬಿಜೆಪಿಯನ್ನ ವಿರೋಧದ ಹಾಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜಾಟ್ ಸಮುದಾಯದ ನಾಯಕರನ್ನ ಪದೇ ಪದೇ ಭೇಟಿ ಮಾಡುವಂತಹದ್ದು. ಜಾಟ್ ಸಮುದಾಯದ ಕಾಲೋನಿಗಳಲ್ಲಿ ಬಿಜೆಪಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹದ್ದು, OBC ಸಮುದಾಯಗಳಿರ್ತಕ್ಕಂತಹ ಏರಿಯಾಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹದ್ದು. ಮುಖ್ಯವಾಗಿ ಬಿಹಾರ ಮತ್ತೆ UPಯಿಂದ ಬಂದಿರತಕ್ಕಂತಹ ಕಾರ್ಮಿಕ ವಲಯದವರು ವಾಸ ಮಾಡುವಂತಹ ಪ್ರದೇಶಗಳಲ್ಲಿ ಕೆಲಸ ಮಾಡಿದಂಥದ್ದು ಇರ್ಬೋದು. ಬಿಜೆಪಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಬಹುಮುಖ್ಯವಾಗಿ ದೆಹಲಿ ಅಂತಂದ್ರೆ ಎಲ್ಲ ಭಾಷೆಯ ಎಲ್ಲ ಜನಾಂಗದ ಜನರು ಕೂಡ ಇದ್ದಾರೆ, ದಕ್ಷಿಣ ಭಾರತೀಯರು ಕೂಡ ಇದ್ದಾರೆ, ಕನ್ನಡಿಗರಾಗಿರ್ಬೋದು, ತೆಲುಗು, ತಮಿಳಿಯನ್ಸ್ ಎಲ್ಲ ಥರದ ಜನರು ಕೂಡ ಇಲ್ಲಿದ್ದಾರೆ. ಮತ್ತೆ ಕರ್ನಾಟಕದ ಬಿಜೆಪಿ ನಾಯಕರುಗಳು ಕೂಡ ಇಲ್ಲಿ ಬಂದು ಪ್ರಚಾರವನ್ನ ಮಾಡಿದ್ರು. ತೆಲಂಗಾಣ, ಆಂಧ್ರ ಪ್ರದೇಶದ ನಾಯಕರುಗಳು ಕೂಡ ಇಲ್ಲಿ ಪ್ರಚಾರವನ್ನ ಮಾಡಿದ್ರು. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಅವರು ಕೂಡ ಬಂದು ದೆಹಲಿಯಲ್ಲಿ ಪ್ರಚಾರವನ್ನ ಮಾಡಿ ಹೋಗಿದ್ದನ್ನು ನಾವು ಗಮನಿಸ್ಬೋದು. ಅಂದ್ರೆ ಎಲ್ಲ ಜಾತಿ, ಧರ್ಮ, ಪ್ರದೇಶವಾರು ಜನರ ಮತಗಳನ್ನ ಸೆಳೆಯುವತ್ತ ಈ ಸತಿ ಬಿಜೆಪಿ ಫೋಕಸ್ ಮಾಡ್ತು. ಯಾಕಂತಂದ್ರೆ ಕಳೆದ ಬಿಜೆಪಿಗೆ ಗೊತ್ತಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಇದೆ, ಹೇಗಾದ್ರೂ ಮಾಡಿ ಅದನ್ನು ನಾವು ಗೇನ್ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಬಿಜೆಪಿ ಇದ್ರು. ಅದು ಸಕ್ಸಸ್ ಆಯ್ತು. ಮತ್ತೆ ಆಮ್ ಆದ್ಮಿ ಪಕ್ಷದ ನಾಯಕರ ಇದು ಅವರಿಗೆ ಒಂದು ಬ್ರ್ಯಾಂಡ್ ಏನು ಅಂತಂದ್ರೆ ಇವರೊಬ್ರು ಒಳ್ಳೆ ನಾಯಕರು, ಜನರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಣ ಆರೋಗ್ಯ ವಿಚಾರದಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇವರು ಭ್ರಷ್ಟಾಚಾರ ಮಾಡಲ್ಲ ಅನ್ನುವಂಥ ಒಂದು ಹೆಸರಿತ್ತು. ಆದರೆ ಇವರು ಮದ್ಯ ನೀತಿ ಹಗರಣದಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಹಣ ಹೊಡೆದಿದ್ದಾರೆ, ದೊಡ್ಡ ದೊಡ್ಡ ಮಹಲನ್ನು ಕಟ್ಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ವ್ಯಾಗ್ನರ್ ಕಾರ್ ಬಿಟ್ರು, ದೊಡ್ಡ ದೊಡ್ಡ ಬೆಂಗಾವಲು ಪಡೆಗಳ ಮೂಲಕ ಈಗ ಕೇಜ್ರಿವಾಲ್ ಸುತ್ತಾಡ್ತಾ ಇದ್ದಾರೆ. ನೋಡಿ ಆ ಕೇಜ್ರಿವಾಲ್ ಬೇರೆ, ಈ ಕೇಜ್ರಿವಾಲ್ ಬೇರೆ. ಕೇಜ್ರಿವಾಲ್ ಬದಲಾಗಿದ್ದಾರೆ, ಭ್ರಷ್ಟಾಚಾರಿ ಆಗಿದ್ದಾರೆ ಕೇಜ್ರಿವಾಲ್ ಅನ್ನೋದನ್ನ ಬಿಜೆಪಿ ಬಿಂಬಿಸುವಲ್ಲಿ ಯಶಸ್ವಿ ಆಯಿತು. ಅದರ ಫಲಿತಾಂಶ ಇವತ್ತು ಬಿಜೆಪಿ ದೆಹಲಿಯಲ್ಲಿ ಗೆಲುವನ್ನ ಸಾಧಿಸಿರುವಂತಹದ್ದು. ಎಕ್ಸಾಕ್ಟ್ಲಿ. ರೆಹಮಾನ್, ಥ್ಯಾಂಕ್ ಯು ಹರೀಶ್.